ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಣ್ತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ, ಆ್ಯಕ್ಚುಲಿ ನಂದು ಬೇರೆ ಪ್ಲ್ಯಾನ್ಸ್ ಇತ್ತು, ಬಟ್ ಐ ಡೋಂಟ್ ನೋ, ಹಂಗೆ ಕ್ಯಾನ್ಸಲ್ ಆಯಿತು. ಏನಂತಂದರೆ ನಂದು ಹೇರ್ ಆಯಿಲ್ ಖಾಲಿಯಾಗಿದೆ. ಅದನ್ನು ನಾನೇ ಮನೇಲಿ ಮಾಡ್ಕೊಳ್ಳೋದು. ಪ್ಯಾರಾಚೂಟ್ ಆಯಿಲ್ನ ತೊಗೊಂಡು ನಾನೇ ಸ್ವಲ್ಪ ಅದಕ್ಕೆ ಇಂಗ್ರೀಡಿಯೆಂಟ್ಸ್ನ ನ್ಯಾಚುರಲಾಗಿ ಏನೇನು ಸಿಗುತ್ತೆ ಅದು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಾನು ಆಯಿಲ್ನ ಮಾಡ್ಕೋತೀನಿ. ಅದ್ರ ಜೊತೆಗೆ ನಂದು ಇನ್ನೊಂದು ಯಾವುದು ಹೇಳ್ತಾರೆ, ಗಾಡ್ ನನಗೆ ಮರ್ತೋಯ್ತು. ನಮ್ಮ ದೇಶ ನಾವು ಕೊಟ್ಟಿರೋ ದೇಶ ಇದು. ನಾನು ಬರೀ ಹೇರ್ಸ್ಗೆಲ್ಲ, ನಾರ್ಮಲ್ ಹೇರ್ಸಿಗೆ ನಾನು ಪ್ಯಾರಾಚೂಟ್ನ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿ ರೆಡಿ ಮಾಡ್ಕೋತೀನಲ್ಲ, ನಾನು ಓನಾಗಿ ಪ್ರಿಪೇರ್ ಮಾಡೋ ಎಣ್ಣೆನ ಹಾಕೋತೀನಿ. ಇನ್ನು ಸ್ಕ್ಯಾಲ್ಪು ಅದಕ್ಕೆಲ್ಲ ನಾನು ಇಂದುಲೇಖ ಯೂಸ್ ಮಾಡ್ತೀನಿ. ಸೊ ಫ್ರೆಶ್ ಅಪ್ ಆಗಿ ಬಂದೆ ಗೈಸ್. ನಾನು ಹೇರ್ ವಾಶ್ ಮಾಡಿಲ್ಲ, ಬಿಕಾಸ್ ವೀಕ್ಲಿ ಟ್ವೈಸ್ ಅಷ್ಟೇ, 1 or 2 ನಾನು ಹೇರ್ ವಾಶ್ ಮಾಡೋದು. ಡೈಲಿ ಮಾಡಬಾರ್ದು, ಬಿಕಾಸ್ ತುಂಬ ಹೇರ್ ಹಾಳಾಗುತ್ತೆ, ಡ್ಯಾಮೇಜ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಮಾಡಲ್ಲ. ಹಾಗಾಗಿ ಹೇರ್ ವಾಶ್ ಮಾಡಿಲ್ಲ. ಸೊ ಮೊದಲೆಲ್ಲ ಮನೆಯಲ್ಲೇ ಮಾಡೋ ಎಣ್ಣೆ ಹಾಕೋತಾ ಇದ್ದೆ, ಹರಳೆಣ್ಣೆ ಹಚ್ತಾ ಇದ್ದೆ. ಇದಕ್ಕೆ ಏನು ಸ್ಕ್ಯಾಲ್ಪಿಗೆಲ್ಲ ಹರಳೆಣ್ಣೆ ಹಚ್ತಾ ಇದ್ದೆ, ನಾರ್ಮಲ್ ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೆ. ಸೊ ಅವಾಗ ನಿಜವಾಗ್ಲೂ ನನ್ನ ಸ್ಕೂಲ್ ಟೈಮಲ್ಲಿ ತುಂಬ ಚೆನ್ನಾಗಿತ್ತು. ನನ್ನ ಹೇರ್ ತುಂಬ ತಿಕ್ಕಾಗಿತ್ತು, ತುಂಬ ಉದ್ದ ಇತ್ತು. ಇವಾಗ ಪರವಾಗಿಲ್ಲ. ಒಂದು ಸ್ವಲ್ಪ ದಿನದ ಹಿಂದೆ ನೋಡಬೇಕಿತ್ತು, ನೋಡೋಕ್ಕೆ ಆಗ್ತಾ ಇರಲಿಲ್ಲ. ಹಂಗಾಗ್ಬಿಟ್ಟಿತ್ತು. ಹೇರ್ಸ್ ಎಲ್ಲ ಫುಲ್ಲು ಎಲ್ಲ ಉದುರೋದು, ಮತ್ತು ಜಾಸ್ತಿ ಏನು ಹೇಳ್ತಾರೆ, ಸ್ಪ್ಲಿಟಿಂಗ್ಸ್ ಆಗಿಬಿಟ್ಟಿತ್ತು. ಅದು ತುಂಬ ತಿನ್ನಾಗಿತ್ತು. ಇವಾಗ ಪರವಾಗಿಲ್ಲ. ನಾನು ಆ 2 ಆಯಿಲ್ನ ಯೂಸ್ ಮಾಡೋದ್ರಿಂದ, ಇಂದುಲೇಖ ಮತ್ತು ಪ್ಯಾರಾಚೂಟ್ ಆಯಿಲ್ಗೆ, ಅದು ನಾನು ರೆಡಿ ಮಾಡ್ಕೋತೀನಲ್ಲ ಅದನ್ನು ಯೂಸ್ ಮಾಡೋದ್ರಿಂದ ಸ್ವಲ್ಪ ಪರವಾಗಿಲ್ಲ. ಆ್ಯಂಡ್ ನಾನೇ ಶಾರ್ಟ್ ಹೇರ್ ಬೇಕು ಅಂತ ಅಂದ್ಬಿಟ್ಟು ಎಷ್ಟು ಸಲ ಒಂದು 2 times ಏನೋ ಕಟ್ ಮಾಡಿಸಿದ್ದೀನಿ. ತುಂಬ ಉದ್ದ ಆಯಿತು ಅಂತ ಅಂದ್ಬಿಟ್ಟು. ಉದ್ದ ಇದೆ, ಫುಲ್ಲು ಒಂಥರ ತಿನ್ನಿದೆ ಹೇರು, ಸೊ ಚೆನ್ನಾಗಿ ಕಾಣಲ್ಲ ಅಂತ ಅಂದ್ಬಿಟ್ಟು ನಾನೇ ಕಟ್ ಮಾಡಿಸಿದೆ. ಅದಾದಮೇಲೆ ಇವಾಗ ಸ್ವಲ್ಪ ತಿಕ್ ಆಗಿದೆ ಹೇರ್. ಅದಕ್ಕೆ ಅಂತಲೇ ನಾನು ಪ್ಯಾರಾಚೂಟ್ ಆಯಿಲ್ ತರಿಸಿದ್ದೀನಿ. ಎಷ್ಟಿದು, 200 ml. ಕಾಣಿಸ್ತಿಲ್ಲ ಅನ್ಸುತ್ತೆ, ಫ್ಲ್ಯಾಶ್ಗೆ ನೋಡಿ, ಇಲ್ಲಿ ಕಾಣಿಸ್ತಿದೆ. 200 ml ಆಯಿಲ್ ತರಿಸಿದ್ದೀನಿ. ಪ್ಯಾರಾಚೂಟೇ ಬೇಕಂತ ಅಂದ್ಬಿಟ್ಟು ತರಿಸಿದ್ದೀನಿ. ಅದಕ್ಕಿಂತ ಮುಂಚೆ, ಅದನ್ನು ರೆಡಿ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಮಧ್ಯಾಹ್ನದ್ದೇನು ತಿಂದಿಲ್ಲ. ಇವತ್ತು ನನ್ನ ತಂಗಿ ಕಾಲೇಜ್ಗೆ ಹೋಗಿಲ್ಲ, ಬಂಕ್ ಹಾಕಿರೋದು. ಬಂಕ್ ಅಂತಂದರೆ ಹೇಳ್ಬಿಟ್ಟು ಹಾಕೋದು, ಯಾರೂ ಬರಲ್ಲ ಹೋಗಲ್ಲ ಅಂತಂದ್ಬಿಟ್ಟು. ಲಾಸ್ಟ್ ಅಲ್ವಾ, ಎಕ್ಸಾಮ್ಸ್ ಇನ್ನೇನು ಸ್ಟಾರ್ಟ್ ಆಗ್ತಿದೆ, ಲ್ಯಾಬ್ ಎಕ್ಸಾಮ್ಸ್ ನಡೀತದೆ. ಸೊ ಹಾಗಾಗಿ ಹೋಗಿಲ್ಲ. ಅವ್ರಿಗೆ ಎಂತ ಇದು 1 to 3 ನೂಡಲ್ಸ್ ತೊಗೊಂಡಿದ್ದಾರೆ, ಅದನ್ನು ಮಾಡ್ಕೊಡ್ಬೇಕು. ಆ್ಯಂಡ್ ಮಾಡಿಕೊಟ್ಟು ಬಿಟ್ಟರೆ ಆ ಸ್ಮೆಲ್ ತಡೆಯೋಕ್ಕಾಗಲ್ವಲ್ಲ, ಹಾಗಾಗಿ ನಾನು ಇವತ್ತು ಇದನ್ನೇ ತಿಂತೀನಿ. ಅದಾದಮೇಲೆ ನಾನು ಆಯಿಲ್ ಪ್ರಿಪೇರ್ ಮಾಡ್ಕೋಬೇಕು. ಅದೇನಂತ ಗೊತ್ತಿಲ್ಲ ಗೈಸ್, ಮ್ಯಾಗಿ ಹಂಗೆ ತಿನ್ನೋಕ್ಕಾಗಲ್ಲ, ನನಗೆ ಆನಿಯನ್ಸ್ ಇರಲೇಬೇಕು. ಟೊಮೆಟೊ ಇಲ್ಲ ಅಂದರೂ ಓಕೆ, ನನಗೆ ಆನಿಯನ್ಸ್ ಇರಬೇಕು, ಅವಾಗಿನ ಮ್ಯಾಗಿ ತಿಂದಂಗೆ ಆಗೋದು. ಆಮೇಲೆ ಯಾರಿಗೆಲ್ಲ ಈ ಮ್ಯಾಗಿದೊಂದು ಅಡ್ವರ್ಟೈಸ್ ಕೊಡ್ತಾರೆ ಗೊತ್ತಾ, 2 minutes ರೆಡಿ ಆಗಿಬಿಡುತ್ತೆ ಅಂತ, ಅದು ನೋಡಿದ್ರೆ ಸಿಟ್ಟು ಬರುತ್ತೆ. ಕಮೆಂಟ್ ಮಾಡಿ. ಓಕೆ, ನನಗಂತೂ ನಿಜವಾಗ್ಲೂ ಆ 2 minutes ಏನೂ ಆಗಿರಲ್ಲ. ಅದು ನೂಡಲ್ಸ್ ಮಾಡೋಕ್ಕೆ ಬಂದಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಇಲ್ಲ, ಮತ್ತು ಇದನ್ನು ಚಿಲ್ಲಿ ಪೌಡರು ಖಾಲಿ ಆಗಿಬಿಟ್ಟೈತೆ, ಅದಕ್ಕೆ ಇದು ರೆಡ್ ಚಿಲ್ಲಿ ಹಾಕೊತಾ ಇದ್ದೀನಿ. ಹೀಗೆ ನಾನು ಏನು ಮಾಡೋಕ್ಕೋದು ಏನಾನೋ ಒಂದು ಇರುತ್ತೆ. ಹಾಕು, ಬೇಗ ಹಾಕು. ಮ್ಯಾಗಿ ಜೊತೆಗೆ ಅದನ್ನು ಟೊಮೆಟೊ ಬೇಯಕ್ಕೆ ಹಾಕಿದ್ದೀನಿ. ಅದೆಲ್ಲ ಇದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು, ಜೊತೆಗೆ ಆಯಿಲ್ ಕೂಡ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ಪಾತ್ರೆ ಇಟ್ಕೊಂಡಿದ್ದೀನಿ. ಗ್ಯಾಸ್ ಎಲ್ಲ ತೊಳೆದಿಲ್ಲ. ಅದು ಇವತ್ತು ಬೆಳಗ್ಗೆ ಎಲ್ಲ ಅಡುಗೆ ಮಾಡಿದೆ, ಬಟ್ ಏನೂ ಇಂಟ್ರೆಸ್ಟ್ ಬರಲಿಲ್ಲ. ಇಗ್ನೋರ್ ಗೈಸ್, ಅದನ್ನು ಇಗ್ನೋರ್ ಮಾಡಿ ಅಷ್ಟೇ. ಇವಾಗ ಅದ್ರ ಜೊತೆಗೇ ಆಯಿಲ್ನ ರೆಡಿ ಮಾಡ್ಕೊತೀನಿ. ಅದಕ್ಕೆ ತುಂಬ ಈ ಬೆಟ್ಟದ ನೆಲ್ಲಿಕಾಯಿ ಅದೆಲ್ಲ ಹಾಕೋದಿದ್ದೆ. ಇವಾಗ ಜಸ್ಟು ಮನೇಲಿ ಎಷ್ಟಿದೆ ಅದನ್ನು ಮಾತ್ರ ಹಾಕ್ತೀನಿ, ಬಿಕಾಸ್ ನನಗಿವತ್ತು ಎಣ್ಣೆ ಬೇಕು, ಹಾಗಾಗಿ ಸೊ ಹಾಕ್ತೀನಿ. ಅಯ್ಯೋ, ಎಷ್ಟೊತ್ತವರೆಗೂ ಬರ್ತಿದೆ ಎಲ್ಲ. ಸ್ವಲ್ಪ ಅದರಲ್ಲೇ ಗಟ್ಟಿ ಆಗ್ಬಿಟ್ಟಿದೆ, ಅದಕ್ಕೆ ಸ್ವಲ್ಪ ನಿಧಾನ ಆಗ್ತಾಯಿದೆ ಅದು ಬರೋದು. ಕ್ಯಾಪೆ ಬಿಚ್ಚಾಗ್ಬಿಡ್ತಿದೆ. ಗೈಸ್, ಇವಾಗ ನಾನು ಏನೇನು ಆಯಿಲ್ಗೆ ಹಾಕ್ತೀನಿ ಅಂತ, ಟಿ ವಿ ಸೌಂಡ್ ಕಡಿಮೆ ಇಟ್ಕೊ ಚಂದು. ಸೊ ಫಸ್ಟ್ ಇಲ್ಲಿ ಇದು ದಾಸವಾಳದ ಎಲೆ ಮತ್ತು ವಿಲ್ಲದೆಲೆ, ಆಲ್ಮಂಡ್ಸು, ಕರಿಬೇವಿನ ಸೊಪ್ಪು ಅದೆಲ್ಲ ಸ್ವಲ್ಪ ಒಣಗೋಗ್ಬಿಟ್ಟೈತೆ. ಆಮೇಲೆ ಮೆಂತ್ಯ, ಆನಿಯನು, ಈರುಳ್ಳಿ,
ಮತ್ತು ಅಲೋವೆರಾ ಇದು ಜೆಲ್ಲಾದರೂ ಹಾಕೋಬೋದು, ಇಲ್ಲ ನಾನು ಇಲ್ಲೇ ಇದೆ ಹಾಗಾಗಿ ಅದನ್ನೇ ಕಿತ್ಕೊಂಡೆ, ಅದು ಫ್ರೆಶ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಇಷ್ಟನ್ನು ಯೂಸ್ ಮಾಡ್ತೀನಿ. ಇನ್ನು ಇದಕ್ಕೆ ನಾನು ಬೆಟ್ಟದ ನೆಲ್ಲಿಕಾಯಿ ಹಾಕೊಂಡ್ರು ಓಕೆ, ಆಮೇಲೆ ಇದ್ರ ಜೊತೆಗೆ ದಾಸವಾಳದ್ದು ಹೂವಿಂದು ಅದು ಪೆಟಲ್ಸ್ ಇರುತ್ತಲ್ಲ ಅದನ್ನು ಹಾಕೊಂಡ್ರು ಓಕೆ. ಇಷ್ಟನ್ನ ನಾನು ಯೂಸ್ ಮಾಡ್ತೀನಿ ನೋಡಿ ಗೈಸ್. ಇಲ್ಲಿ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ, ಇಷ್ಟನ್ನು ನಾನು ಯೂಸ್ ಮಾಡ್ತೀನಿ ಇವಾಗ. ಆ್ಯಂಡ್ ಇಲ್ಲಿ ಎಣ್ಣೆ ಕಾಯೋದಕ್ಕೆ ಅಂತ ಅಂದ್ಬಿಟ್ಟು ಇಟ್ಟಿದ್ದೀನಿ. ಸೊ ಈಗ ಒಂದೊಂದೇ ಅದಕ್ಕೆ ಹಾಕ್ತಾ ಹೋಗ್ತೀನಿ. ಮತ್ತು ಈ ಮೆಂತ್ಯ ಇರುತ್ತಲ್ಲ, ಈ ಮೆಂತ್ಯ ಮತ್ತು ಈ ಆಲ್ಮಂಡ್ಸು, ಮೆಂತ್ಯನ ಸ್ವಲ್ಪ ಕುಟ್ಟಿ ಪುಡಿ ಮಾಡ್ಕೊಂಡಿರಿ. ಇದನ್ನು ಆಲ್ಮಂಡ್ಸ್ನೆಲ್ಲ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಳ್ಳಿ. ಅದು ಎಣ್ಣೆಲಿ ಅದು ಬೇಯ್ದು ಅದೆಲ್ಲ ನೀಟಾಗಿ ಅಬ್ಸರ್ವ್ ಆಗೋದಕ್ಕಿಂತ ಚಿಕ್ಕ ಚಿಕ್ಕ ಪೀಸ್ ಹಾಕಿದ್ರೆ ಬೇಗ ಆಗುತ್ತೆ ಅಂತ ಅಂದ್ಬಿಟ್ಟು ಇಷ್ಟನ್ನ ಯೂಸ್ ಮಾಡ್ತಿದ್ದೀನಿ ಗೈಸ್. ಹಾಗೆ ಅದ್ರ ಜೊತೆ ವಿಳೆದೆಲೆ ಮತ್ತು ಇನ್ನೇನು ಕರಿಬೇವಿನ ಸೊಪ್ಪು ಅದೆಲ್ಲ ಒಣಗೋಗಿರೋದಿದೆ ಗೈಸ್, ಫ್ರೆಶ್ ಇರೋದೆಲ್ಲ ಕಿತ್ಕೊಬರ್ಬೇಕು. ಆ್ಯಂಡ್ ಸ್ವಲ್ಪ ಉರಿ ಕಡಿಮೆ ಇಟ್ಕೊಂಡು ಮಾಡ್ಕೊಳ್ಳಿ ಅದನ್ನೆಲ್ಲ, ಬಿಕಾಸ್ ಬೇಗ ಬ್ಲ್ಯಾಕ್ ಆಗಿಬಿಡುತ್ತೆ ಆಯಿಲು, ನೀಟಾಗಿ ಅದೇನೋ ಅಬ್ಸರ್ವ್ ಮಾಡ್ಕೊಂಡಿರಲ್ಲ, ಹಾಗಾಗಿ ಸ್ವಲ್ಪ ಉರಿ ಕಡಿಮೆ ಇಟ್ಕೊಳ್ಳಿ. ಪೀಸ್ ಮಾಡಿ ಇಟ್ಕೊಂಡಿರೋವಂಥ ಅಲೋವೆರಾ ಹಾಕೋತೀನಿ ಅದರೊಳಗಡೆ. ಅದು ಎಣ್ಣೆ ಸ್ವಲ್ಪ ಇದೆ, ನಾನು ಜಾಸ್ತಿ ಇಟ್ಕೊಂಡಿರ್ತಿದ್ದೆ, ಬಟ್ ಇವತ್ತು ಸಿಕ್ಕಿದಷ್ಟೇ ಚಿಕ್ಕ ಬಾಟಲು, ಅದಕ್ಕೆ ಸ್ವಲ್ಪ ಇದೆ, ಇದನ್ನೇ ಮಾಡ್ಕೊತಾ ಇದ್ದೀನಿ. ಇವಾಗ ಇದನ್ನು ಎರಡೂ ಇದನ್ನು ಕಟ್ ಮಾಡಿ ಇದನ್ನು ಪುಡಿ ಮಾಡಿ ಅದರೊಳಗಡೆ ಹಾಕ್ತೀನಿ. ಗೈಸ್ ಅದಾಯಿತೆ, ಇನ್ನೊಂದು 5 ಮಿನಿಟ್ಸಲ್ಲಿ ಆಯಿಲ್ ಕೂಡ ರೆಡಿ ಆಗಿಬಿಡುತ್ತೆ ಅಷ್ಟೇ. ಆ್ಯಂಡ್ ನೋಡಿ ಇಲ್ಲಿ ಮ್ಯಾಗಿ ರೆಡಿ, ತಿಂತಾಯಿದ್ದೀನಿ, ಚೆನ್ನಾಗಿದೆ. ಅಯ್ಯಯ್ಯೋ ಇರುವೆ ಎಲ್ಲ ಬಂದ್ಬಿಟ್ಟೈತೆ. ರೆಡಿ ನೈಸ್, ಚೆನ್ನಾಗಿದೆ. ಆಮೇಲೆ ಏನು ಗೊತ್ತಾ ಗೈಸ್, ನಾನು ಯಾವುದ್ರಲ್ಲಿ ವ್ಯೂಸ್ ಓಕೆ ಇದಕ್ಕೆ ಚೆನ್ನಾಗಿ ಬರ್ಬೋದು ವ್ಯೂಸ್ ಅಂತ ಅನ್ಕೋತೀನಿ, ಅದು ಓಡೇ ಇರಲ್ಲ. ಇದಕ್ಕೆ ಓಕೆ ರ್ಯಾಂಡಮ್ ಆಗಿ ಹಾಕಿದ್ರೆ ಅದು ತುಂಬ ಚೆನ್ನಾಗಿ ಓಡ್ಬಿಟ್ಟಿರುತ್ತೆ. ಅನಲೈಸೇ ಮಾಡೋಕ್ಕಾಗಲ್ಲ ಯಾವ ವಿಡಿಯೋ ಹೆಂಗೆ ಹೋಗುತ್ತೆ ಅಂತ. ಬಟ್ ಇಟ್ಸ್ ಓಕೆ, 3 ಮಂತ್ಸ್ ಕನ್ಸಿಸ್ಟೆನ್ಸಿ, ಒಂದು ಡೇನೂ ಬಿಡದೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದಾಗ ನೋಡ್ಬೋದಲ್ವ ನಾವು ಎಲ್ಲಿಂದ ಎಲ್ಲಿಗೆ ಬಂದಿರುತ್ತೆ ನಮ್ಮದು ಆ್ಯಾವ್ರೇಜ್ ಇವಾಗಿರೋದು. ಮತ್ತು 3 ಮಂತ್ಸ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದಾಗ ಆ್ಯಾವ್ರೇಜ್ ತೊಗೊಂಡ್ರೆ ಯಾವುದು ಚೆನ್ನಾಗಿರುತ್ತೆ. ಸೊ ನೋಡೋಣ ಅಂತ ಅಂದ್ಬಿಟ್ಟು 3 ಮಂತ್ಸಲ್ಲಿ ನನ್ನ ಟಾರ್ಗೆಟ್ ಏನಿದೆ ಅದನ್ನು ಕಂಪ್ಲೀಟ್ ಮಾಡಬೇಕು. ಅದಕ್ಕೆ ನಿಮ್ಮ ಹೆಲ್ಪ್ ಬೇಕು, ಪ್ಲೀಸ್ ಹೆಲ್ಪ್ ಮಾಡಿ ಅಂತ ಹೇಳ್ತಾ ನಾನು ಇವಾಗ ಎಡಿಟ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಬಾಯ್. ನೋಡಿ ಗೈಸ್, ಇಷ್ಟೇ ಆಗಿರೋದು, ಚಿಕ್ಕ ಬಾಟಲ್ ಅಲ್ವ ನಾನು ತೊಗೊಬಂದಿದ್ದು, ಜಸ್ಟ್ 200 ml ಅಷ್ಟೇ. ಸೊ ಅದು ಹಾಗಾಗಿ ಸ್ವಲ್ಪ ಆಗಿದೆ, ಪರವಾಗಿಲ್ಲ, ಒಂದು ಸ್ವಲ್ಪ ದಿನ ಬರುತ್ತೆ, ಆಮೇಲೆ ಮತ್ತೆ ಮಾಡ್ಕೊಳ್ಳುವ. ಅದ್ರ ಜೊತೆಗೆ ನಾನು ಯೂಸ್ ಮಾಡೋದು ಇನ್ನೊಂದು ಎಲ್ಲಿಟ್ಟಿದ್ದೀನಿ, ಖಾಲಿ ಆಗಿರಬೇಕು ಮೇ ಬಿ, ಗೊತ್ತಿಲ್ಲ ಗೈಸ್, ಖಾಲಿಯಾಗಿದೆ ಅನಿಸುತ್ತೆ. ಇಂದುಲೇಖ ಯೂಸ್ ಮಾಡ್ತೀನಿ ನಾನು ಸ್ಕ್ಯಾಲ್ಪಿಗೆಲ್ಲ, ಇದು ಮಾತ್ರ ಫುಲ್ ಹೇರ್ಸ್ಗೆ. ಇದನ್ನು ಯೂಸ್ ಮಾಡೋದ್ರಿಂದ ಎಷ್ಟೊಂದು ಬೆನಿಫಿಟ್ಸ್ ಇದೆ. ಆಮೇಲೆ ಇನ್ನೊಂದು ಹೇಳಲೇಬೇಕು ಗೈಸ್, ಇದನ್ನು ಹಚ್ಚಿ ಯಾವುದೇ ಎಣ್ಣೆ ಆದರೂ ಹಚ್ಚಿ ನೀವು, ಓಕೆನಾ, ಗೊತ್ತಿಲ್ಲ ಅದು ಬೆಳಕು ಕರೆಕ್ಟಾಗಿ ಬರ್ತಿದೆಯಾ ಅಲ್ವಾ ಅಂತ. ನೀವು ಯಾವುದೇ ಎಣ್ಣೆ ಹಚ್ಕೊಂಡ್ರು ಏನೇ ಮಾಡಿಕೊಂಡ್ರು ಇವಾಗ ನೈಟ್ ಹಚ್ಚಿದ್ರೆ ಮಾರ್ನಿಂಗ್ ವಾಶ್ ಮಾಡಿಬಿಡಿ. 1 ಡೇ 12 hours ಮೇಲೆ ಜಾಸ್ತಿ ಆಗಬಾರ್ದು, ಬಿಕಾಸ್ ಅದು ಜಾಸ್ತಿ ಬಿಟ್ಟರೆ ನಾವು ಮೊದಲೆಲ್ಲ ಆಗ್ತಾ ಇರಲಿಲ್ಲ, ಇವಾಗಂತೂ ಹೆವಿ ನಾವು ಶಾಂಪೂಗಳನ್ನ ಯೂಸ್ ಮಾಡೋದ್ರಿಂದ ಹೆವಿ ಡ್ಯಾಂಡ್ರಫ್ ಆಗುತ್ತೆ. ಸೊ ಹಾಗಾಗಿ ಎಣ್ಣೆನ ಬಿಡಬಾರ್ದು ತಲೆಯಲ್ಲಿ, ಹಾಗೇ ಮ್ಯಾಕ್ಸಿಮಮ್ 1 ಡೇ ಅಷ್ಟೇ. ಇವತ್ತು ನೈಟ್ ಹಚ್ಚಿದ್ರೆ ಫುಲ್ ನೈಟ್ ಪೂರ ಓವರ್ ನೈಟ್ ಬಿಟ್ಬಿಟ್ಟು ಮಾರ್ನಿಂಗ್ ಸ್ನಾನ ಮಾಡಬೇಕು, ಹಂಗೆ ಬಿಡಬೇಕಷ್ಟೇ ಗೈಸ್. ಒಂದು 2-3 days ಬಿಡೋದ್ರಿಂದನೇ ಡ್ಯಾಂಡ್ರಫ್ ಆಗೋದು. ಇದು ನನ್ನ ಎಕ್ಸ್ಪೀರಿಯೆನ್ಸು, ನನಗಾಗೋದನ್ನು ನಾನು ಹೇಳ್ತೀನಿ, ಬೇರೆ ಕೆಲವರಿಗೆ ಗೊತ್ತಿಲ್ಲ, ನನಗೆ ಹೀಗೆ ಆಗೋದು. ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ. ಸೊ ಹಾಗೆ ಜಾಸ್ತಿ ದಿನ ತಲೆಯಲ್ಲಿ ಎಣ್ಣೆನ ಬಿಟ್ಕೋಬೇಡಿ. ನಾನು ಫಸ್ಟು ನೀಟಾಗಿ ಪಾರ್ಟಿಷನ್ ಮಾಡ್ಕೋತೀನಿ. ನಾನು ನಿಜವಾಗ್ಲೂ ನನ್ನ ತಲೆಗೆ ಎಣ್ಣೆಗಳನ್ನ ಚೇಂಜ್ ಮಾಡಿರೋ ಅಷ್ಟು ಫಸ್ಟ್ ಏನು ಗೊತ್ತಾ, ನಾನು ಫಸ್ಟು ಪ್ಯಾರಾಚೂಟ್ ಹಾಕ್ತಾಯಿದ್ದೆ, ಅದಾದಮೇಲೆ ಈ ಧರ್ಮಸ್ಥಳದಲ್ಲೆಲ್ಲ ಸಿಗುತ್ತಲ್ಲ ಆ ಎಣ್ಣೆ ಹಾಕ್ತಾಯಿದ್ದೆ, ಅದು ಕೊಬ್ಬರಿ ಎಣ್ಣೆನೇ, ಬಟ್ ಅದು ಪ್ಯೂರ್ ಇರುತ್ತೆ, ಅದು ಗೊತ್ತಿಲ್ಲ ನನಗೆ, ಅದನ್ನು ಹಾಕ್ತಾಯಿದ್ದೆ. ಸೊ ಇವಾಗ ಈ ಥರ ಪಾರ್ಟಿಷನ್ ಮಾಡ್ಕೊಳ್ತೀನಿ, ನೀಟಾಗಿ ಸ್ಕ್ಯಾಲ್ಪ್ ಫುಲ್ ತಲೆ ಪೂರ್ತಿನೂ ಹಚ್ತಾ ಹೋಗ್ತೀನಿ. ಅದಾದಮೇಲೆ ಯಾವುದು ಕೇಶ್ ಕಿಂಗ್ ಅಂತ ಯೂಸ್ ಮಾಡಿದೆ. ಅದಾದಮೇಲೆ ಲಾಸ್ಟಿಗೆ ನಾನು ಇವಾಗ ಇಂದುಲೇಖ ಬಂದಿರೋದು, ಅದರಲ್ಲಿ ಒಳ್ಳೆ ರಿಸಲ್ಟ್ ಇದೆ, ಆ್ಯಂಡ್ ಅಟ್ ದ ಸೇಮ್ ಟೈಮ್ ಕಾಸ್ಟ್ಲಿ, ಬಟ್ ಅದಕ್ಕೆ ತಕ್ಕನಾಗಿರುವಂಥ ರಿಸಲ್ಟ್ ಇದೆ ಅದರಲ್ಲಿ.
ಬಟ್ ಹೇರ್ಸಿಗೆ ಮಾತ್ರ ಕೊಬ್ಬರಿ ಎಣ್ಣೆ ಅದನ್ನೆಲ್ಲ ಮಧ್ಯ ಮಧ್ಯ ಹಚ್ತಾ ಇದ್ದಿದ್ದು. ಬಟ್ ಕೊಬ್ಬರಿ ಎಣ್ಣೆ ಮಸ್ಟ್ ಆ್ಯಂಡ್ ಶುಡ್ ಎಲ್ಲ ಟೈಮಲ್ಲೂ ಇರೋದು. ಇವಾಗ ಇಲ್ಲಿಗೆ ತಗೊಬಂದು ನಿಂತ್ಕೊಂಡಿದ್ದೀನಿ ಗೈಸ್. ನನಗೆ ಪ್ರತಿ ಸತಿನೂ ಎಣ್ಣೆ ನನ್ನ ತಂಗಿ ಹತ್ರ ಇಲ್ಲ ನಮ್ಮಮ್ಮ ಹತ್ರ ಹಚ್ಚಿಸ್ಕೊಡ್ತೀನಿ. ಬಟ್ ಇವಾಗ ವೀಡಿಯೋ ಮಾಡ್ತಾ ಇದ್ದೀನಲ್ಲ, ಸೊ ಹಂಗಾಗಿ ನಾನೇ ಹಚ್ಕೋತಾ ಇದ್ದೀನಿ. ಅವರು ಬ್ಯುಸಿ ಇದ್ದಾರೆ. ನನ್ನ ತಂಗಿಗೆ ಎಕ್ಸಾಮ್ಸ್ ಓದ್ತಾ ಇದ್ದಾಳೆ. ನಮ್ಮಮ್ಮ ಏನೋ ಏನು ಮಾಡ್ಕೋತಿದ್ದಾರೆ, ಪೌಡರ್ ಏನೋ ಮಾಡ್ಕೋತಾ ಇದ್ದಾರೆ ಅಡುಗೆಗೆ. ಸೊ ಹಾಗಾಗಿ ಆ್ಯಕ್ಚುಲಿ ನನ್ನ ಹೇರ್ಸು ತುಂಬ ದಪ್ಪ ಇತ್ತು ಮತ್ತು ತುಂಬ ಸ್ಮೂತ್ ಆ್ಯಂಡ್ ಸಿಲ್ಕಿ ಇದ್ದಿತ್ತು. ಫಸ್ಟು ನಾನು ಏನೂ ಯೂಸ್ ಮಾಡ್ತಿರ್ಲಿಲ್ಲ, ನಾರ್ಮಲ್ ಹರಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಿದ್ದೆ. ಅದಾದಮೇಲೆ ನನ್ನ ಹೇರ್ ಹಾಳಾಗಿದ್ದೆ ನಾನು ಡಿಗ್ರಿಗೆ ಬಂದಮೇಲೆ. ಹೇರ್ಸ್ನ ಬಿಟ್ಟು ಅಲ್ಲಿವರೆಗೂ ನಾನು ಈ ಥರ ಎಲ್ಲ ಹೇರ್ಸ್ ಬಿಟ್ಕೊಂಡು ಹೋಗ್ತಾ ಇರಲಿಲ್ಲ. ಉದ್ದ ಜಡೆ ಇತ್ತು, ಸೊ ಬಿಟ್ಟರೆ ಚೆನ್ನಾಗಿ ಮಾಡ್ತಾರೆ. ಸಾರಿ ಗೈಸ್, ಫೋನ್ ಬಿಟ್ಟು ಎಲ್ಲಿ ಮಾತು. ಹಲೋ ಗೀತಾ, ಈ ಹುಡುಗರು ಸ್ವಲ್ಪ ಗಲಾಟಿ. ನನ್ನ ವಾಯ್ಸ್ ಎಷ್ಟು ಕೇಳಿಸ್ತಿದೆ ಅಂತ ಗೊತ್ತಿಲ್ಲ. ಉದ್ದ ಜಡೆ ಇತ್ತಲ್ಲ, ಸೊ ಹಾಗಾಗಿ ಅದು ಹೇರ್ಸ್ನ ಬಿಟ್ಟರು ಚೆನ್ನಾಗಿ ಕಾಣ್ತಾ ಇರಲಿಲ್ಲ. ಸೊ ಅವಾಗ ನಮ್ಮಮ್ಮ ಜಡೆ ಎಲ್ಲ ಹಾಕ್ಕೊಡೋರು. ಈಗಲೂ ಹಾಕ್ಕೊಡ್ತಾರೆ, ಇಲ್ಲ ಅಂತಲ್ಲ. ಬಟ್ ನನಗೆ ಏನೋ ಅದು ಯೂನಿಫಾರ್ಮ್ಗೆ ಹೇರ್ಸ್ ಅದೆಲ್ಲ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾನು ಫುಲ್ಲು ಶಾರ್ಟ್ ಮಾಡಿಸಿದೆ ಹೇರ್ನ. ಮತ್ತು ತುಂಬ ತಿನ್ನಾಗ್ಬಿಟ್ಟಿತ್ತು ನನ್ನ ಹೇರು. ಸೊ ಹಾಗಾಗಿ ನಾನು ಫುಲ್ಲು ಶಾರ್ಟ್ ಮಾಡಿಸ್ಕೊಂಡಿದ್ದು. ಬಟ್ ಇವಾಗ ಓಕೆ ಗೈಸ್, ಮ್ಯಾನೇಜ್ ಮಾಡೋಕ್ಕೆ ಈಸಿ. ನಾನು ಏನೋ ಹೇಳ್ತಾ ಇದ್ದೆ, ಮರ್ತೋಗ್ಬಿಟ್ಟೆ. ಏನು ಹೇಳ್ತಾ ಇದ್ದೆ? ನನ್ನ ಹೇರು ಬರೀ ಹರಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಹಾಕ್ಬೇಕಾದ್ರೂ ಅಷ್ಟೇ ತುಂಬ ಏನು ಸಿಲ್ಕಿ ಆ್ಯಂಡ್ ಸ್ಮೂತ್ ಇತ್ತು. ಯಾವಾಗ ನನ್ನ ಹೇರ್ಸ್ ಡೈಲಿ ನನ್ನ ಜಡೆ ಹಾಕಿನೋ ಎಷ್ಟೋ ದಿನ ಆಗ್ಬಿಡ್ತೆ. ಎಣ್ಣೆ ಹಚ್ಚಿದಾಗ ಜಡೆ ಹಾಕ್ತೀನಿ, ಮೇ ಬಿ ಮಲ್ಕೋಬೇಕಾದ್ರೆ ಜಡೆ ಹಾಕ್ತೀನಿ, ಕ್ಲಿಪ್ ತೆಗೆದ್ಬಿಟ್ಟು. ಇಲ್ಲ ಅಂತಂದರೆ ಒಂದು ಪೋನಿ ಹಾಕ್ಬಿಡ್ತೀನಿ ಅಷ್ಟೇ. ಆ ಥರ ಜಡೆ ಹಾಕ್ಕೊಂಡು ಎಲ್ಲ ನೀಟಾಗಿ ಮೇಂಟೈನ್ ಮಾಡ್ತಿದ್ದಾಗ ತುಂಬ ಚೆನ್ನಾಗಿತ್ತು. ಯಾವಾಗ ನಾನು ಹೇರ್ ಕೇರ್ ಅದೆಲ್ಲ ಬಿಟ್ಬಿಟ್ಟೆ, ಸೊ ಅಲ್ಲಿಂದ ಹಾಳಾಯಿತು. ಸೊ ಓಕೆ, ಇವಾಗ ಮತ್ತೆ ಹಾಳಾಗಿದೆಯಲ್ಲ ಅಂತಂದ್ಬಿಟ್ಟು ಮತ್ತೆ ಸರಿ ಹೋಗಲಿ, ಚೆನ್ನಾಗಾಗಲಿ ಅಂತ ಅಂದ್ಬಿಟ್ಟು ಮತ್ತೆ ಹೇರ್ ಕೇರ್ ಮಾಡ್ತಾ ಇದ್ದೀನಿ. ಪ್ಲಸ್ ನಿಜವಾಗ್ಲೂ ಹೇಳ್ಬೇಕಂತಂದರೆ ನಮ್ಮ ಮೇಲೆ ನಾವೇನು ಇದು ಮಾಡ್ತೀವಲ್ಲ, ಹೇರ್ ಕೇರ್ ಆಗಿರ್ಬೋದು ಅಥವಾ ಫೇಸ್ಗಿರ್ಬೋದು ಅಥವಾ ಹೆಲ್ತ್ ಕೇರ್ ಇರ್ಬೋದು, ಬ್ಯೂಟಿ ಕೇರ್ ಇರ್ಬೋದು, ಅದೆಲ್ಲ ಏನು ಮಾಡ್ತೀವಲ್ಲ ಅದು ಯಾವತ್ತೂ ವೇಸ್ಟ್ ಆಗೋಲ್ಲ. ನಮ್ಮ ಮೇಲೆ ನಾವು ಏನೇ ಇನ್ವೆಸ್ಟ್ ಮಾಡಿಕೊಂಡ್ರು ನನ್ನ ಪ್ರಕಾರ ಅದು ಯಾವುದು ವೇಸ್ಟ್ ಆಗೋಲ್ಲ. ಸೊ ಹಾಗಾಗಿ ಬೇರೆಯವ್ರ ಮೇಲೆ ಇನ್ವೆಸ್ಟ್ ಮಾಡೋದಕ್ಕಿಂತ ನಿಮ್ಮ ಮೇಲೆ ನೀವು ಇನ್ವೆಸ್ಟ್ ಮಾಡಿಕೊಡಿ. ಇದು ನನ್ನ ಕಡೆಯಿಂದ ಒಂದು ಪುಟ್ಟ ಸಜೆಷನ್. ಇಷ್ಟೇ. ಇದು ನನ್ನ ಹೇರ್ ಕೇರ್ ಅಂದರೆ ಆಯಿಲ್ನ ಹೆಂಗೆ ಪ್ರಿಪೇರ್ ಮಾಡ್ತೀನಿ ಅನ್ನೋದೇ ವ್ಲಾಗ್ ಮಾಡಿದ್ದು ನಾನು. ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಧನ್ಯವಾದಗಳು.